ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ದೇವರು ಬೆಳಕು. ಪ್ರತಿಯೊಬ್ಬ ಪ್ರಜ್ಞಾವಂತ ಮನುಷ್ಯನಲ್ಲಿಯೂ ಒಂದು ಪ್ರಶ್ನೆ ಕಾಡುತ್ತಲೇ ಇರುತ್ತೆ. ಅದೇನೆಂದರೆ, ಏನೀ ಜಗತ್ತು ಎನ್ನುವುದು? ಒಬ್ಬ ಬಡವ, ಇನ್ನೊಬ್ಬ ಶ್ರೀಮಂತ, ಒಬ್ಬ ರೋಗಿ, ಇನ್ನೊಬ್ಬ ಆರೋಗ್ಯವಂತ, ಒಬ್ಬ ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ, ಒಬ್ಬನಿಗೆ ಮಿನರಲ್ ವಾಟರ್ ಕುಡಿದರೂ ನೆಗಡಿ ಬರುತ್ತೆ, ಇನ್ನೊಬ್ಬನಿಗೆ ಹಳ್ಳದ ನೀರು ಕುಡಿದರೂ ಏನೂ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದಿದವ ಫೇಲ್ ಆಗ್ತಾನೆ, ಇಲ್ಲಿ ಜೋಪಡಿಯಲ್ಲಿ ಹುಟ್ಟಿದ ಮಗ ಮೊದಲ ಸ್ಥಾನ ಗಳಿಸುತ್ತಾನೆ. ಯಾವ ಕಾರಣಕ್ಕೆ ಹೀಗೆ? ಈ ಶ್ರೇಷ್ಠ ಕನಿಷ್ಠಗಳು ಯಾಕೆ? ಬಹಳ ಮಂದಿ ಹೇಳ್ತಾರೆ, ನಾವು ಒಳ್ಳೆಯವರಿದ್ದೀವಿ, ನಮಗೆ ಯಾಕೆ ಈ ಸಂಕಟ ಕಾಡುತ್ತೆ? ಯಾಕೆ ಈ ವ್ಯತ್ಯಾಸ? ಜಗತ್ತಿನ ತಾರತಮ್ಯಗಳಿಗೆ ಕಾರಣ ಯಾರು? ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ದೇವರು ಅನ್ನೋದನ್ನು ನಂಬೋದಾದರೆ ದೇವರಲ್ಲಿ ತಾರತಮ್ಯ ಮನೋಭಾವ ಇದೆಯಲ್ಲ. ದೇವರು ಅಂದರೆ ಎಲ್ಲವನ್ನು ಸಮವಾಗಿ ನೋಡಬೇಕಿತ್ತಲ್ಲ. ದೇವರಲ್ಲೇನೋ ವ್ಯತ್ಯಾಸ ಆಗಿರಬೇಕು ಅಂತ ಅನಿಸುತ್ತೆ. ಆದರೆ ವಿಜ್ಞಾನಿಗಳು ಈ ಬಡತನ, ಸಿರಿತನ, ಸುಖ ದುಃಖ ಇದಕ್ಕೆಲ್ಲ ದೇವರು ಕಾರಣನಲ್ಲ ಎಂದಿದ್ದಾರೆ. ನೀವೇ ನೋಡಿ, ಭೂಮಿಯಲ್ಲಿ ಗೋಧಿ, ಜೋಳ, ಅಲಸಂದೆ ಎಲ್ಲವನ್ನು ಬಿತ್ತಿ ಎಲ್ಲದಕ್ಕೂ ಒಂದೇ ಮಳೆ, ಆದರೆ ಕಾಳುಗಳು ಮಾತ್ರ ಬೇರೆ ಬೇರೆ. ಮಳೆ ಒಂದೇ ಆಗಿದ್ದರೂ ಕಾಳು ಬೇರೆ ಬೇರೆ ಯಾಕಾದವು? ಅಂದರೆ ಮಳೆಯಲ್ಲಿ ದೋಷ ಇಲ್ಲ, ಕಾಳುಗಳ ಆಂತರ್ಯದೊಳಗೆ ಯಾವ ಶಕ್ತಿ ಇದೆಯೋ ಅವು ಕಾಳುಗಳಾದವು ಅಷ್ಟೆ. ದೇವರು ಅಂದರೆ ಮಳೆ ಇದ್ದಂಗೆ. ದೇವರು ಅಂದರೆ ಕ್ಯಾಟಲಿಟಿಕ್ ಏಜೆಂಟ್, ಅಂದರೆ ನೀರು ಇದೆಯಲ್ಲ, ಅದು ಎರಡು ವಸ್ತುಗಳು ಕೂಡಿ ಆಗಿದೆ, ಆಮ್ಲಜನಕ ಮತ್ತು ಜಲಜನಕ. ಈ ಎರಡೂ ವಸ್ತುಗಳು ಕೂಡಲು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಇಲ್ಲದೆ ನೀರಾಗೋದಿಲ್ಲ. ಆಮ್ಲಜನಕ ಜಲಜನಕ ಎರಡನ್ನೂ ಒಡೆದು ನೋಡಿ, ಅದರೊಳಗೆ ಬೆಳಕಿಲ್ಲ, ಆದರೆ ಕೂಡಿದರೆ ನೀರಾಗುತ್ತದೆ. ಇದು ನಿಸರ್ಗದ ವೈಶಿಷ್ಟ್ಯ. ದೇವರು ಬೆಳಕಿದ್ದಂಗೆ. ಬೆಳಕಿದ್ದರೆ ಓದಬಹುದು, ಬರೆಯಬಹುದು, ಒಬ್ಬನ ಕಪಾಳಕ್ಕೆ ಹೊಡೆಯಬಹುದು. ಯಾವುದೂ ಬೆಳಕಿನ ದೋಷ ಅಲ್ಲ, ಮಾಡುವವನ ದೋಷ ಅಷ್ಟೇ. ರಾಮಕೃಷ್ಣ ಪರಮಹಂಸರು ಇದ್ದರು. ಅವರು ನರೇಂದ್ರನನ್ನು ಮುಟ್ಟಲಿಲ್ಲ. ಸುಮ್ಮನೆ ಹೀಗೆ ನೋಡಿದ್ದಕ್ಕೆ ವಿವೇಕಾನಂದ ನಿರ್ಮಾಣ ಆಗಿದ್ದ. ಹಾಗಿದ್ದರೂ ರಾಮಕೃಷ್ಣ ಪರಮಹಂಸರು ಕಾಳಿದೇವಿಯ ಪರಮ ಭಕ್ತ. ಅವರಿಗೆ ಕ್ಯಾನ್ಸರ್ ಬರಲು ಕಾರಣ ಯಾರು? ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದಾರೇನು? ಬರೀ ತಪಸ್ಸು ಮಾಡಿದ್ದರು, ಆದರೂ ಅವರಿಗೆ ಕ್ಯಾನ್ಸರ್ ಇದೆಯಲ್ಲ. ಯಾಕೆ? ನಮ್ಮ ಬದುಕಿನಲ್ಲಿ ಬರುವ ಸುಖ ದುಃಖ ಎಲ್ಲದಕ್ಕೂ ನಾವು ಮಾಡುವಂತಹ ಕರ್ಮಗಳೇ ಕಾರಣ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ತಿಳಿಸಿ, ಒಳ್ಳೆಯದನ್ನು ಹರಡೋಣ. ಧನ್ಯವಾದಗಳು ಕೇಳಿದ್ದಕ್ಕೆ.